ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಅಂಬಾಗಿಲು ಕಲ್ಸಂಕ ರಸ್ತೆಯಲ್ಲಿರುವಂತಹ ಬಾಲು ಆರ್ಟ್ಸ್ನಲ್ಲಿದ್ದೇವೆ. ಇಲ್ಲಿ ಆವೆ ಮಣ್ಣಿನಿಂದ ತಯಾರು ಮಾಡಿದಂತಹ ಅತ್ಯಾಕರ್ಷಕ ಗಣೇಶನ ವಿಗ್ರಹಗಳನ್ನು ಕಳೆದ 25 ವರ್ಷಗಳಿಂದ ಅಂಬಾಗಿಲು ಬಾಲಣ್ಣ ಎಂದೇ ಖ್ಯಾತರಾಗಿರುವ ಬಾಲಚಂದ್ರ ಗಾಂಸ್ಕರ್ ಇವರು ನಿರ್ಮಿಸ್ತಾ ಇದ್ದಾರೆ. ಬಾಲು ಆರ್ಟ್ಸ್ ಇದರ ಮಾಲಕರಾದ ಶ್ರೀಯುತ ಬಾಲಚಂದ್ರ ಗಾಂಸ್ಕರ್ ನಮ್ಮೊಂದಿಗಿದ್ದಾರೆ. ಗಣಪತಿ ಶುರು ಮಾಡಿಕೊಂಡು ಈ ವರ್ಷಕ್ಕೆ 25 ವರ್ಷ ಆಗ್ತರು. ಆನೆಗುಡ್ಡೆ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಒಂದು ಪೂಜೆ ಮಾಡಿಕೊಂಡು ಆ ಗಂಧ ಪ್ರಸಾದವನ್ನು ತಂದುಕೊಂಡು ಇಲ್ಲಿ ಅದನ್ನಿಟ್ಟು ಪೂಜೆ ಮಾಡಿ ಮತ್ತೆ ನಾವು ಆರಂಭ ಮಾಡ್ತೇವೆ. ಸುಮಾರು ಚೌತಿಗೆ 3 ತಿಂಗಳಿರುವ ಮೊದಲೇ ಸ್ಟಾರ್ಟ್ ಮಾಡ್ತೇವೆ. ಪೂರಕವಾದ ಮಣ್ಣು, ಆವೆ ಮಣ್ಣು ಅಂತ ಹೇಳ್ತೀವಲ್ಲ, ಆ ಮಣ್ಣನ್ನು ನಾವು ನಮಗೆ ಇಲ್ಲಿ ಈಗ ಮುಂಚೆ ಹತ್ತಿರ ಇತ್ತು, ಈಗ ಕುಂದಾಪುರಕ್ಕೆ ಹೋಗಿ ಸಂಸ್ಥೆ ಹೆಸರು ಹೇಳಿದ್ರೆ ಒಳ್ಳೇದು. ಯಾಕಂತ ಹೇಳಿದರೆ ಪ್ರಭಾಕರ್ ಟೈಲ್ಸ್ ಅಂತೇಳಿ. ಯಾಕಂದರೆ ಈಗಿನ ಈ ಇದರಲ್ಲಿ ಅವರು ಮಣ್ಣನ್ನು ಕೊಡ್ತಾ ಇರೋದೊಂದು ದೊಡ್ಡ ವಿಷಯ. ನನಗೆ ಒಂದು ವಿಗ್ರಹ ರಚನೆ ಮಾಡಲಿಕ್ಕೆ ಅಂದರೆ ನಾವು ಬೇಸಿಕಲ್ಲಿ ಏನಂತ ಹೇಳಿದರೆ ಈಗ ರೌಂಡ್ ಅಪ್ ಅಂದರೆ ಕಟ್ತಾ ರೌಂಡ್ ಕಟ್ತಾ ಹೋಗ್ತೇವೆ. ಬಾವಿ ಸ್ಟೈಲಲ್ಲಿ ಕಟ್ತಾ ಹೋಗ್ತೇವೆ. ನನಗೆ ಗುರುಗಳು ಹೇಳಿಕೊಟ್ಟದ್ದು ಅದೇ ರೀತಿ. ಆ ಕಟ್ತಾ ಮತ್ತೆ ಅದನ್ನು ಒಂದೊಂದೇ ಜಾಯಿಂಟ್ ಮಾಡ್ತಾ ಆ ವಿಗ್ರಹ ಮಾಡ್ತಾ ಹೋಗ್ತೇವೆ. ಅಂದರೆ ಒಂದೇ ಸಲಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ನನಗೆ ಒಂದು ವಿಗ್ರಹ ಮಾಡಲಿಕ್ಕೆ ಒಂದು 2 ದಿವಸ ಅಂತೂ ಬೇಕೇ ಬೇಕು. ಗಣಪತಿ ವಿಗ್ರಹಗಳು ದೂರಕ್ಕೆಲ್ಲ ಹೋದದ್ದುಂಟು, ತೀರ್ಥಹಳ್ಳಿ ಸೈಡ್ ಹೋದದ್ದುಂಟು, ಮತ್ತು ಹೀಗೆ ದೂರಕ್ಕೆ ಹೋದದ್ದುಂಟು. ಅದರ ಜೊತೆಯಲ್ಲಿ ನಂದು ಶಾರದೇವ ಮಾಡಿದ್ದೇನೆ. ಮತ್ತು ಅಷ್ಟಮಿ ಟೈಮಲ್ಲಿ ಕೃಷ್ಣ ಮೂರ್ತಿಯನ್ನು ಮಾಡ್ತೇನೆ. ಅಂದರೆ ನಮ್ಮ ಸಮಾಜದ ಗುರುಗಳಾದ ವಾಮನಾಶ್ರಮ ಸ್ವಾಮೀಜಿಯವರ ಒಂದು ಅಷ್ಟಮಿ ಪೂಜೆಗೆ ನಾನು ಈ ಕೃಷ್ಣ ಮೂರ್ತಿಯನ್ನು ಮಾಡಿದ್ದುಂಟು. ನನಗೆ ಕಲಿಸಿದಂಥ ಒಂದು ಗುರುಗಳಂತೇಳಿದರೆ ಉಡುಪಿಯಲ್ಲಿ ಒಂದು ಸಂಸ್ಥೆ ಇದೆ, ಕಲಾ ಪ್ರತಿಭಾ ಅಂತೇಳಿ. ಅದರ ಮಾಲಕರಾದ ಶೇಖರ್ ಅಲೆವರು ಅವರು ನನಗೆ ಗಣಪತಿಯನ್ನು ಮೊದಲು ಯಾವ ರೀತಿ ಮಾಡಬೇಕೆಂಬುದನ್ನು ಹೇಳಿಕೊಟ್ಟಿದ್ದಾರೆ. ತದನಂತರ ನನ್ನನ್ನು ತಿದ್ದುಪಡಿ ಮಾಡ್ತಾ ಬಂದ ಗುರುಗಳಂತೇಳಿದರೆ ನಮ್ಮ ನೂತನ ಆರ್ಟ್ಸ್ ಮಲ್ಪೆ. ಇವರು ಸಾಧಾರಣ 6 ಫೀಟ್ 5 ಫೀಟ್ ಇಂಥ ದೊಡ್ಡ ಗಾತ್ರದ ಗಣಪತಿಗಳನ್ನು ಮಾಡುವವರು. ನೂತನ ಆರ್ಟ್ಸ್ ಮಾಲೀಕರಾದ ಭಾಸ್ಕರ್ ಕೋಟೆ ಹಿರಿಯವರು ಅಂತೇಳಿ. ಅವರು ನನ್ನನ್ನು ಬಂದಾಗ ಈ ರೀತಿ ಎಲ್ಲ ಕರೆಕ್ಷನ್ ಮಾಡ್ತಾ ತಿದ್ದುಪಡಿ ಮಾಡ್ತಾ ಹೋಗ್ತಾರೆ. ಹಾಗೆ ಮತ್ತೆ ನನಗೆ ಅಂತ ಹೇಳಿದ್ರೆ ಅದು ಅಷ್ಟೇ ಅಲ್ಲ, ನಾನು ಬೇರೆ ಕಡೆ ಎಲ್ಲ ಬೇರೆಯವರ ಗಣಪತಿ ನೋಡ್ಲಿಕ್ಕೆ ಹೋಗ್ತೇನೆ. ಅಲ್ಲಿ ನಮಗೆ ಕಲೀಲಿಕ್ಕೆ ಸಿಗ್ತದೆ. ಹಾಗಾಗಿ ನಮಗೆ ಎಲ್ಲರ ಗುರುಗಳೇ ಗಣಪತಿ ಮಾಡುವವರು, ಸಣ್ಣವರಿರಲಿ ದೊಡ್ಡವರಿರಲಿ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷತೆ ಖಂಡಿತ ಇರ್ತದೆ. ಅಲ್ಲಿಯೂ ನಮಗೆ ಕಲೀಲಿಕ್ಕೆ ಸಿಗ್ತದೆ. ಅಲ್ಲದೆ ನಾನು ಬೇರೆ ಕಡೆ ಅಂದ್ರೆ ಈಗ ಹೊನ್ನಾವರ ಕರ್ಕಿ ತುಂಬಾ ಫೇಮಸ್ ಇದೆ. ಅವರ ಗಣಪತಿಗಳು ಅದ್ಭುತ, ಹೆಸರಾಂತ ಗಣಪತಿಗಳು. ಅಲ್ಲಿಂದ ನಾವು ಹೀಗೆ ಬೆಳಗಾವಿಗೆ ಹೋದದುಂಟು. ಅಲ್ಲಿ ಹೋಗ್ತಾ ಬೊಂಬೈ ಶೈಲಿಗಳು, ಬೇರೆ ಕಡೆ ಹೋದ್ರೆ ಮಾತ್ರ ನಮ್ಗೆ ಏನುಂಟು ಅವರದ್ದು ಕಲೀಲಿಕ್ಕೆ ಆಗೋದ್ರಿಂದ ನಾವು ಬೆಳಿತೇವೆ ಬಿಟ್ಟು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.